ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಡಬಲ್ ಹೆಡರ್ ಮ್ಯಾಚ್. ಮೊದಲನೇ ಮ್ಯಾಚ್ ಡಿಸಿ ವಾಸಸ್ ಸನ್ರೈಸ್ ಹೈದರಾಬಾದ್, ಹಾಗೆ ಎರಡನೇ ಮ್ಯಾಚ್ ಆರ್ ವಾಸಸ್ ಸಿಎಸ್ಕೆ. ಎರಡು ಮ್ಯಾಚಸ್ಗಳು ಸಹ ಇವತ್ತು ಹೈ ವೋಲ್ಟೇಜ್ ಆಗಿ ನಡೆಯುವಂತ ಎಲ್ಲ ಸಾಧ್ಯತೆಗಳಿದೆ. ಮೊದಲನೇ ಮ್ಯಾಚ್ಗೆ ಬಂದ್ರೆ ಸನ್ರೈಸ್ ಹೈದರಾಬಾದ್ ವಾಸಸ್ ಡಿಸಿ. ಇಲ್ಲಿವರೆಗೂ ಡಿಸಿ ಅವರು ಒಂದು ಮ್ಯಾಚಸ್ ನ ಆಡಿರೋದು, ಒಂದು ಮ್ಯಾಚಸ್ ನ ಗೆದ್ದಿರೋದು ಲಕ್ನೋ ಮೇಲೆ. ಹಾಗೆ ಸನ್ರೈಸ್ ಹೈದರಾಬಾದ್ ಇಲ್ಲಿವರೆಗೂ ಎರಡು ಮ್ಯಾಚಸ್ ಗಳನ್ನ ಆಡಿರೋದು, ಒಂದು ಮ್ಯಾಚಸ್ ನ ಸೋತಿರೋದು, ಹಾಗೆ ಒಂದು ಮ್ಯಾಚಸ್ ನ ಗೆದ್ದಿರೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾ ಇತ್ತು ಸನ್ರೈಸ್ ಹೈದರಾಬಾದ್ ಮೇಲೆ. 300+ ನ ಹೊಡಿತಾರೆ ಅಂತ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ರು. ಆದ್ರೆ ಆ ರೀತಿ ಬ್ಯಾಟಿಂಗ್ ಅಂತೂ ಆಡ್ಲಿಲ್ಲ. ಹೋದ್ ಮ್ಯಾಚ್ ಅಲ್ಲಿ ಕಮ್ಮಿ ರನ್ನಿಗೆ ಆಲ್ ಔಟ್ ಆಗಿ ಆ ರನ್ನ ಆರಾಮಾಗಿ ಚೇಂಜ್ ಡೌನ್ ಮಾಡಿದ್ದು ಲಕ್ನೋ ಸೂಪರ್ ಜೈನ್ಸ್ ಅವರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ ಡಿಸಿ ಅವರು ಬಾಲಿಂಗ್ ಅಟ್ಯಾಕ್ ನ ತಂದ್ರೆ ಪಕ್ಕ ಸನ್ರೈಸ್ ಹೈದರಾಬಾದ್ ಮೇಲೆ ಮ್ಯಾಚ್ ನ ಹೊಡಿಬಹುದು. ಆದ್ರೆ ಇವತ್ತು ನಡೀತಾ ಇರೋದು ಮ್ಯಾಚ್ ವಿಶಾಖಪಟ್ಟಣಂ ಅಲ್ಲಿ. ಆಲ್ರೆಡಿ ಡಿಸಿ ಅವರು ಈ ವಿಶಾಖಪಟ್ಟಣಂ ಪಿಚ್ ಅಲ್ಲಿ ಆಡಿ ಒಂದು ಮ್ಯಾಚಸ್ ನ ಗೆದ್ದಿದ್ದಾರೆ. ಈ ಪಿಚ್ ನ ನೀಟಾಗಿ ಅನಾಲಿಸಿಸ್ ಮಾಡಿರೋದು ಅಂದ್ರೆ ಡಿಸಿ ಅವರು. ಆದ್ರೆ ಸನ್ರೈಸ್ ಹೈದರಾಬಾದ್ ಅವರಿಗೆ ಈ ಪಿಚ್ ಎರಡನೇ ಹೋಮ್ ಗ್ರೌಂಡ್ ಇದ್ದಂಗೆ. ಏನು ಮೊದಲನೇ ಪಿಚ್ ರಾಜೀವ್ ಗಾಂಧಿ ಸ್ಟೇಡಿಯಂ, ಹಾಗೆ ಎರಡನೇ ಪಿಚ್ ಇದು ವಿಶಾಖಪಟ್ಟಣಂ ಅಲ್ಲಿ ಇರೋದು. ಎರಡು ಸ್ಟೇಡಿಯಂಗಳು ಸಹ ಸನ್ರೈಸ್ ಹೈದರಾಬಾದ್ಗೆ ಹೋಮ್ ಪಿಚ್ ಆಗಿರೋ ಕಾರಣ ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಸನ್ರೈಸ್ ಹೈದರಾಬಾದ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ನೀಡ್ತಾರೆ ಅಂತ. ಹಾಗೆ ಡಿಸಿ ಅವ್ರಿಗೆ ಯಾವ ರೀತಿ ಬಿಹೇವಿಯರ್ ಮಾಡುತ್ತೆ ಅನ್ನೋದು ಡಿಸಿ ಅವ್ರಿಗೆ ನೀಟಾಗಿ ಅನಾಲಿಸಿಸ್ ಮಾಡಿರ್ತಾರೆ. ಮೊದಲನೇ ಮ್ಯಾಚ್ ಇಂದ ಹಿಡಿದು ಇವಾಗ ಎರಡನೇ ಮ್ಯಾಚ್ ಆಡ್ತಾ ಇರೋದು. ಆದ್ರಿಂದ ಅವರು ನೀಟಾಗಿ ಪಿಚ್ ನ ಯಾವ ರೀತಿ ಬಿಹೇವಿಯರ್ ವರ್ಕ್ ಆಗುತ್ತೆ ಅಂತ ಅವರು ಅನಾಲಿಸಿಸ್ ಮಾಡಿರ್ತಾರೆ. ಹಾಗೆ ಸನ್ರೈಸ್ ಹೈದರಾಬಾದ್ ಅಲ್ಲೂ ಸಹ ಅದೇ ರೀತಿ ಬ್ಯಾಟಿಂಗ್ ಲೈನ್ ಅಪ್ ಇರೋದು, ಹಾಗೆ ಅದೇ ರೀತಿ ಕೋಚರ್ಸ್ ಗಳು ಸಹ ಇರೋದು. ಹಾಗೆ ಈ ಕಂಡೀಷನ್, ಈ ವಿಶಾಖಪಟ್ಟಣಂ ಪಿಚ್ ಕಂಡೀಷನ್ ನೋಡ್ತಾ ಬಂದ್ರೆ ಹೈ ಸ್ಕೋರ್ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲೂ ಸಹ LSG ಅವರು 209 ರನ್ ಹೊಡೆದಿರ್ತಾರೆ. ಆದ್ರೆ ಆ ರನ್ ಆರಾಮಾಗಿ ಡಿಫೆಂಡಿಂಗ್ ಮಾಡಬಹುದಿತ್ತು LSG ಅವರು. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿಷಬ್ ಪಂತ್ ಅವರು ಸ್ಟಂಪ್ ಪಡೆಯೋದು ಮಿಸ್ ಮಾಡಿದ್ರಲ್ಲ, ಅದರಿಂದ ಅವರು LSG ಅವರು ಸೋತಿದ್ದು. ಹಾಗೆ ಅಶ್ವಥ್ ಶರ್ಮಾ ಅವರು 6 ಹೊಡೆದು ಡಿಸಿ ನ ವಿನ್ ಮಾಡ್ಕೊಟ್ಟಿದ್ದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಇದು ಒಂದು ಸ್ವಲ್ಪ ಡಿಫೆಂಡಿಂಗ್ ಮಾಡುವಂತ ಸ್ಕೋರೆ. 200+ ಅಬೌವ್ ಬಂದ್ರೆ ಆರಾಮಾಗಿ ಈ ವಿಶಾಖಪಟ್ಟಣಂ ಪಿಚ್ ಅಲ್ಲಿ ಡಿಫೆಂಡಿಂಗ್ ನ ಮಾಡಬಹುದು. ಆದ್ರೆ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಬೆಂಕಿ ಆಗಿದೆ. ಎರಡು ಟೀಮ್ ಅಲ್ಲೂ ಸಹ ಕ್ವಾಲಿಟಿ ಬ್ಯಾಟಿಂಗ್ ಲೈನ್ ಅಪ್ ಇರೋದು. ಆದ್ರಿಂದ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ, ಡಿಸಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೇಜರ್ ಆಗಿ ಒಂದು ಚೇಂಜಸ್ ಅಂತೂ ಇದ್ದೇ ಇರುತ್ತೆ. ಎಲ್ಲರಿಗೂ ಸಹ ಗೊತ್ತಿರುತ್ತೆ ಇದಂತೂ ಚೇಂಜಸ್ ಆಗಿರುತ್ತೆ ಅಂತ. ಅವ್ರು ಲಾಸ್ಟ್ ಮ್ಯಾಚ್ ಆಡ್ಬೇಕಾಯ್ತು, ಅನ್ಫಾರ್ಚುನೇಟಿಂಗ್ ಇಂದ ಅವ್ರು ಆಡಕ್ ಆಗಿರ್ಲಿಲ್ಲ. ಆದ್ರೆ ಈ ಮ್ಯಾಚ್ ಅಲ್ಲಿ ಪಕ್ಕ ಅವೈಲೇಬಲ್ ಇರ್ತಾರೆ ಅಂತ ರಿಪೋರ್ಟ್ಸ್ ಗಳು ಸಹ ಬಂದಿದೆ. ಹಾಗೆ ಈ ವಿಶಾಖಪಟ್ಟಣಂ ಪಿಚ್ಚು ಆರಾಮಾಗಿ ಫ್ರೆಂಡ್ಲಿ ಪಿಚ್ಚು, ಬ್ಯಾಟರ್ಸ್ ಗಳಿಗೂ ಹೆಲ್ಪ್ ಆಗುತ್ತೆ, ಹಾಗೆ ಬಾಲರ್ಸ್ ಗಳಿಗೂ ಹೆಲ್ಪ್ ಆಗುತ್ತೆ. ಆದ್ರೆ ಒಂದು ಸ್ವಲ್ಪ ಸ್ಪೀಡರ್ಸ್ ಗಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಪಿಚ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲ್ ಹೋಗಲ್ಲ, ನಿಂತು ಹೋಗೋ ಕಾರಣ ಬ್ಯಾಟ್ಸ್ಮನ್ ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಿಡಲ್ ಓವರ್ ಅಲ್ಲಿ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಕಂಡೀಷನ್ ಎಲ್ಲ ಇದೆ. ಈ ಪಿಚ್ ಅಲ್ಲಿ ಒಂದು ಸ್ವಲ್ಪ ಗ್ರಾಸ್ನೆಸ್ ಇರೋ ಕಾರಣ ಬಾಲರ್ಸ್ ಗಳಿಗೆ ಸ್ಕಿಡ್ ಆಗುತ್ತೆ ಬಾಲ್, ಆದ್ರಿಂದ ಬ್ಯಾಟ್ಸ್ಮನ್ ಗಳಿಗೆ ಈಜಿ ಆಗುತ್ತೆ. ಆದ್ರೆ ಯಾವುದೇ ರೀತಿ ಬ್ಯಾಟ್ಸ್ಮನ್ ಗಳು ಈ ಪಿಚ್ ಅಲ್ಲಿ ಅಷ್ಟೊಂದು ಸ್ಟ್ರಗಲ್ ಪಡಲ್ಲ. ಆದ್ರಿಂದ ಲಾಸ್ಟ್ ಮ್ಯಾಚ್ ಅಲ್ಲಿ 200+ ರನ್ ಹೋಗಿದ್ದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ 200+ ಹೋಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ ಈ ಪಿಚ್ ಅಲ್ಲಿ ನೋಡ್ತಾ ಬಂದ್ರೆ ಆವರೇಜ್ ಸ್ಕೋರ್ ಇರೋದು 169. ಆದ್ರೆ ಈ ಸ್ಕೋರ್ ಅಷ್ಟೊಂದು ಕಮ್ಮಿ ಆಯ್ತು ಈ ಪಿಚ್ ಅಲ್ಲಿ. ಆದ್ರೆ ಪಕ್ಕ 180 190 ಮೇಲೆ ಹೋಯ್ತು ಅಂದ್ರೆ ಆರಾಮಾಗಿ ಡಿಫೆಂಡಿಂಗ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ನನ್ನ ಪ್ರಕಾರ ಇವತ್ತು ಟಾರ್ಗೆಟ್ ನೀಡುವಂತ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ. 200+ ಬರುತ್ತೆ, ಟಾರ್ಗೆಟಿಂಗ್ ನೀಡ್ತಾರೆ. ಯಾವ ಟೀಮ್ ನೀಡ್ತಾರೆ ಅಂತ ನೋಡೋಣ. ಹಾಗೆ ಇಲ್ಲಿವರೆಗೂ ಸನ್ರೈಸ್ ಹೈದರಾಬಾದ್ ಮತ್ತೆ ಡಿಸಿ ಅವರು 24 ಬಾರಿ ಮುಖಾಮುಖಿ ಆಗಿರೋದು. ಅದರಲ್ಲಿ ಡಿಸಿ ಅವರು 11 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸನ್ರೈಸ್ ಹೈದರಾಬಾದ್ ಅವರು 13 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಸನ್ರೈಸ್ ಹೈದರಾಬಾದ್ ಅವರು ಒಂದು ಸ್ವಲ್ಪ ಮೇಲೆ ಇದಾರೆ ಅಂತ ಅನಿಸ್ಬೋದು. ಆದ್ರೆ ಅದೇ ರೀತಿ ಬ್ಯಾಟಿಂಗ್ ಲೈನ್ ಅಪ್ ನ ಇಟ್ಕೊಂಡಿರೋದು ಎರಡು ಟೀಮ್ಗಳು ಸಹ. ಆದ್ರೆ ಈ ಪಿಚ್ ಕಂಡೀಷನ್ ಅಂತೂ ಅದ್ದುರಾಗಿದೆ. ಯಾವ ರೀತಿ ಇವತ್ತು ಸ್ಕೋರ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಹಾಗೆ ಟಾಸ್ ಬಗ್ಗೆ ನೋಡ್ತಾ ಬಂದ್ರೆ ಇವತ್ತು ಮೇಜರ್ ಆಗಿ ಟಾಸ್ ವಿನ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದು ಸನ್ರೈಸ್ ಹೈದರಾಬಾದ್ಗೆ. ಸನ್ರೈಸ್ ಹೈದರಾಬಾದ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ನ ತಗೋತಾರೆ ಅಂತ ನನಗೆ ಅನಿಸ್ತಾ ಇದೆ ಸ್ಟ್ರಾಂಗ್ ಆಗಿ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ಬಗ್ಗೆ ನೋಡ್ತಾ ಬಂದ್ರೆ ಸನ್ರೈಸ್ ಹೈದರಾಬಾದ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವುದೇ ರೀತಿ ಮೇಜರ್ ಆಗಿ ಚೇಂಜಸ್ ನ ಮಾಡಲ್ಲ. ಹಾಗೆ ಸನ್ರೈಸ್ ಹೈದರಾಬಾದ್ ಲಾಸ್ಟ್ 2 ಮ್ಯಾಚಸ್ ಗಳನ್ನ ನೋಡಿದ್ರೆ ಯಾವುದೇ ರೀತಿ ಮೇಜರ್ ಆಗಿ ಪ್ಲೇಯಿಂಗ್ ಲೆವೆನ್ ನ ಚೇಂಜಸ್ ಮಾಡಿಲ್ಲ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಮಾಡಲ್ಲ.
3 ಓವರ್ಸೀಸ್ ಪ್ಲೇಯರ್ಸ್ ಗಳನ್ನ ಇಟ್ಕೊಂಡು ಇನ್ನು ಎಲ್ಲ ಇಂಡಿಯನ್ ಪ್ಲೇಯರ್ಸ್ ಗಳನ್ನ ಆಡ್ಸೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಮ್ ಜಂಪ್ ಅವ್ರನ್ನ ಬಾಲಿಂಗ್ ಗೆ ತರೋದು. ಏನಾದ್ರೂ ಡಿ ಸಿ ಅವರು ಟಾಸ್ ವಿನ್ ಆಗಿ ಅವರು ಫಸ್ಟ್ ಬ್ಯಾಟಿಂಗ್ ಗೆ ತಗೊಂಡಾಗ ಅವಾಗ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಬಿಟ್ರೆ ಇನ್ನು ಯಾವುದೇ ರೀತಿ SRS ಮೊದಲನೇ ಬ್ಯಾಟಿಂಗ್ ಆಡಿದ್ರೆ ಮೇಜರ್ ಆಗಿ ಚೇಂಜಸ್ ಆಗಲ್ಲ. ಇದಂತೂ ಪ್ಲೇಯಿಂಗ್ 11 ಫಿಕ್ಸ್. ಹಾಗೆ ಡಿ ಸಿ ಅವರ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಡಿ ಸಿ ಪ್ಲೇಯಿಂಗ್ 11 ಅಲ್ಲಿ ಪಕ್ಕ ಒಂದು ಚೇಂಜಸ್ ಅಂತೂ ಇದ್ದೇ ಇರುತ್ತೆ. ಅದು ಯಾರು ಅಂದ್ರೆ ರಿಜ್ವಿ ಅವರ ಜಾಗಕ್ಕೆ KL ರಾಹುಲ್ ಅವರು ಪಕ್ಕ ಬಂದೇ ಬರ್ತಾರೆ. ಇದಂತೂ ರಿಪೋರ್ಟ್ ಬಂದ್ಬಿಟ್ಟಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ KL ರಾಹುಲ್ ಅವರು ಅನ್ಅವೈಲಬಲ್ ಆಗಿದ್ರು. ಎಲ್ಲರಿಗೂ ಸಹ ಆ ರೀಸನ್ ಗೊತ್ತಿರೋದೆ, ಏನಕ್ಕೆ ಅವರು ಆ ಮ್ಯಾಚ್ ಗೆ ಅನ್ಅವೈಲಬಲ್ ಆಗಿದ್ರು ಅಂತ. ಹಾಗೆ ಇವತ್ತಿನ ಮ್ಯಾಚ್ ಗೆ ಪಕ್ಕ ಅವೈಲಬಲ್ ಆಗಿರ್ತಾರೆ KL ರಾಹುಲ್ ಅವರು. ನೋಡೋಣ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಏನ್ ಅನಿಸ್ಬಿಡ್ತು ಅಂದ್ರೆ KL ರಾಹುಲ್ ಅವರು ಈ ಟೈಮ್ ಅಲ್ಲಿ ಇರ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ಆ ಟೈಮ್ ಅಲ್ಲಿ ಅಶೋಕ್ ಶರ್ಮಾ ಅವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ನೀಡಿದ್ದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ KL ರಾಹುಲ್ ಅವರು ಇರ್ತಾರೆ. ಆದ್ರೆ ನನಗೆ ಮೇಜರ್ ಆಗಿ ಅನಿಸ್ತಾ ಇರೋದು KL ರಾಹುಲ್ ಅವರು ಯಾವುದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಕೀಪಿಂಗ್ ನ ಮಾಡಲ್ಲ. ಏನು ಸ್ಟೆಪ್ಸ್ ಅವರು ಇದಾರ ಅವರೇ ಮೇನ್ ಕೀಪಿಂಗ್ ನ ಮಾಡ್ತಾರೆ. ಆದ್ರಿಂದ KL ರಾಹುಲ್ ಅವರು ಆರಾಮಾಗಿ ಫೀಲ್ಡಿಂಗ್ ನ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ತಾ ಬಂದ್ರೆ ಅಶೋಕ್ ಶರ್ಮಾ ಅವ್ರನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದು ಇಂಪ್ಯಾಕ್ಟ್ ಮ್ಯಾಚ್ ವಿನ್ನರ್ ಆಗಿ ಅಶೋಕ್ ಶರ್ಮಾ ಅವರು ಮಾಡಿದ್ದು. ಡಿ ಸಿಗೆ ವಿನ್ ಆಗಕ್ಕೆ ಮೇನ್ ಕಾರಣ ಅಂದ್ರೆ ಅಶೋಕ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ಕಾರಣ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅಶೋಕ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಡಿ ಸಿ ಪ್ಲೇಯಿಂಗ್ 11 ಅಲ್ಲಿ ಮೇಜರ್ ಆಗಿ ಒಂದು ಚೇಂಜಸ್ ಇರುತ್ತೆ, ಅದು KL ರಾಹುಲ್ ಅವರು. ಎರಡು ಟೀಮ್ ಗಳ ಪ್ಲೇಯಿಂಗ್ 11 ನ ನೋಡ್ತಾ ಬಂದ್ರೆ ನನಗೆ ಇವತ್ತು ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು ಮ್ಯಾಚ್ ವಿನ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದು ಡಿ ಸಿ ಅವ್ರಿಗೆ. ಹಾಗೆ ಈ ಮ್ಯಾಚ್ ಅಲ್ಲಿ ಸನ್ರೈಸ್ ಹೈದರಾಬಾದ್ ಅವರಿಗೆ ಸೋಲೋ ಅಂತ ಎಲ್ಲ ಮೂಮೆಂಟಮ್ ಇದೆ. ನೋಡೋಣ ನನ್ನ ಪ್ರಿಡಿಕ್ಷನ್ ಇವತ್ತು ವರ್ಕ್ ಆಗುತ್ತಾ ಅಂತ. ಆದ್ರೆ ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಡಿ ಸಿ ಅವರು ಪಕ್ಕಾ ವಿನ್ ಆಗ್ತಾರೆ. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್ ಜೈ ಕರ್ನಾಟಕ, ಮತ್ತೆ ವಂದನೆಗಳು.